ಗಂಗಾವತಿ ಟೌನಲ್ಲಿ ಒಂದೇ ಕುಟುಂಬದವರು 3 ಜನ ಹ್ಯಾಂಗ್ ಮಾಡಿಕೊಂಡಿರೋ ಘಟನೆ ಒಂದು ನಮಗೆ ಬೆಳಕಿಗೆ ಬಂದಿದೆ. ಸೊ ಆ ಪ್ರಯುಕ್ತ ನಾನು ಕೂಡ ಇಲ್ಲಿ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ನಮ್ಮ ಸೋಕೋ ಟೀಮು ಮತ್ತು ಎಲ್ಲ ಆಫೀಸರ್ಸ್ DSP ಇನ್ಸ್ಪೆಕ್ಟರ್ಸ್ ಎಲ್ಲ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ಇವರು ಪ್ರಕಾಶ್ ಸನ್ ಆಫ್ ಗೋಕುಲ್ ದಾಸ್ ಅಂತೇಳಿ 55 ವರ್ಷದವರು. ಇವ್ರದ್ದು ಕಾಮಾಕ್ಷಿ ಜ್ಯುವೆಲ್ರಿ ಅಂತ ಒಂದು ಶಾಪ್ ಇದೆ ನಮ್ಮ ಇಲ್ಲಿ ನಮ್ಮ ಮಸೀದಿ ಪಕ್ಕ ಅವ್ರದ್ದೊಂದು ಶಾಪ್ ಇದೆ. ಸೊ ಇಷ್ಟು ನಮಗೆ ಗೊತ್ತಾಗಿದೆ. ಅವರು ಜೊತೆ ನಿನ್ನೆ ರಾತ್ರಿ ದಿನ ಬಂದು ಅವ್ರ ಕಾರಲ್ಲಿ ಬಂದುಬಿಟ್ಟು ಇಲ್ಲ ಪಾರ್ಕಿಂಗ್ ಮಾಡಿಬಿಟ್ಟು ಹಿಂದೆ ಡೋರ್ ಎಂಟ್ರಿ ಹಿಂದೆ ಡೋರ್ ಮುರಿದು ಬಿಟ್ಟು ಅಲ್ಲಿ 3 ಜನ ಪ್ರಭಾ, ಪ್ರಕಾಶ್ ಮತ್ತು ಶಶಾಂಕ್ ಗಂಡ ಹೆಂಡತಿ ಮತ್ತು ಇವ್ರ ಮಗ ಇವರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ನಮಗೆ ಪ್ರಾಥಮಿಕವಾಗಿ ನಾವು ಗೊತ್ತಾಗಿದೆ ಏನಂತಂದರೆ ಅವ್ರ ತಮ್ಮ ಕಂಪ್ಲೇಂಟ್ ಕೊಡ್ತಾರೆ. ಈಗ ಇವರು ಸಾಲ ತುಂಬ ಮಾಡ್ಕೊಂಡಿದ್ರು. ಸೊ ಆ ಪ್ರಯುಕ್ತ ಈ ಮನೆಯಲ್ಲಿ ಎಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಇವ್ರದ್ದು ಮುಂಚೆ ಅವ್ರದ್ದೇ ಮನೆ ಆಗಿತ್ತು. 2021ರಲ್ಲಿ ನಾಗರಾಜ್ ಅನ್ನೋರು ಅವರು ಪರ್ಚೇಸ್ ಮಾಡ್ಕೊಂಡಿದ್ರು. ಸೊ ಅದು ಆದಮೇಲೆ ಕೂಡ ಅವರು ನಾಗರಾಜ್ ಅನ್ನೋರ್ದು ಮಾನ್ವಿ ಬ್ಯಾಂಕ್ ಅವರು ಸೀಸ್ ಮಾಡ್ಕೊಂಡಿದ್ದಾರೆ. ಅವರು ಲೋನ್ ಮಾಡ್ಕೊಂಡಿದ್ದಕ್ಕೆ ಕಟ್ಟಕ್ಕಾಗಿಲ್ಲ ಅಂತ ಮಾನ್ವಿ ಕೋಆಪರೇಟಿವ್ ಬ್ಯಾಂಕ್ ಅವರು ಈ ಎಲ್ಲ ಪ್ರಾಪರ್ಟಿ ಸೀಲ್ ಮಾಡ್ಕೊಂಡಿದ್ದಾರೆ. ಸೊ ಅದೇ ಮನೆಯಲ್ಲಿ ಅವ್ರ ಹಿಂದುಗಡೆಯಿಂದ ಬಂದು 3 ಜನ ಫೆಬ್ರವರಿವರೆಗೂ ಇಲ್ಲೇ ರೆಂಟಲ್ಲಿ ಇರ್ತಿದ್ರಂತವರು. ಅದು ಆದಮೇಲೆ ಬೇರೆ ಹೊರಗಡೆ ಹೋಗಿ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ನಿನ್ನೆ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಹಿಂದೆ ಡೋರ್ ಎಂಟ್ರಿ ಮಾಡಿಬಿಟ್ಟು ಬಾಗಿಲ ಮುರಿದು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ನಾವು ಪ್ರಾಥಮಿಕವಾಗಿ ಅವರು ತಮ್ಮನಿಂದ ಕಂಪ್ಲೇಂಟ್ ತಗೊಳ್ತಾ ಇದ್ದೀವಿ. ಮುಂದೆ ಅವರಿಗೆ PM ಮಾಡಿಬಿಟ್ಟು ಅವ್ರಿಗೆ ಬಾಡಿ ಹ್ಯಾಂಡ್ ಓವರ್. ಸರ್ ಎಲ್ಲಿ ವಾಸ ಮಾಡ್ತಿದ್ದೀವಿ ಸರ್ ಅದನ್ನು ಅದ್ರ ಬಗ್ಗೆ ನಾನು ತನಿಖೆ ಮಾಡ್ತೀವಿ. ಅದ್ರ ಬಗ್ಗೆ ನನಗೆ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಸೊ ಈಗ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗಿದ್ದು ಇದು ಮಾನ್ವಿ ಬ್ಯಾಂಕ್ ಅವ್ರು ಸೀಸ್ ಮಾಡ್ಕೊಂಡಿದ್ದಾರೆ. ಏನು ಅದು ಸೀಲ್ ಮಾಡ್ಕೊಂಡು ಇಲ್ಲ ಏನು ಕಂಡು ಬಂದಿಲ್ಲ. ಅವರು ಅದ್ರ ಬಗ್ಗೆ ನಾವು ಪ್ರಾಥಮಿಕವಾಗಿ ತನಿಖೆ ಮಾಡ್ತೀವಿ. ನಾ ಈಗ ಹೇಳೋದು ನಮಗೆ ವಿದೌಟ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಲಾರ್ದೆ. ಬಟ್ ಬೇಸಿಕಲಿ ಲೋನ್ ಇದ್ದದಕ್ಕೆ ಬಂದು 3 ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಡೆತ್ ನೋಟ್ ಇನ್ನೂ ನಮಗೆ ಸಿಕ್ಕಿಲ್ಲ, ಹುಡುಕ್ತಾ ಇದ್ದೀವಿ. ಇನ್ನು ಸಿಕ್ಕರೆ ನಮಗೆ ಇನ್ಫಾರ್ಮ್ ಮಾಡ್ತೀವಿ. ಧನ್ಯವಾದ. ಮನೆಯಲ್ಲಿ ಕೊಪ್ಪಳ ಗಂಗಾವತಿ ಟೌನಲ್ಲಿ ಒಂದು ಏರಿಯಾ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಅಲ್ಲಿ ಅವ್ರ ರೆಂಟೆಡ್ ಮನೆಯಲ್ಲಿ ವಾಸವಾಗಿತ್ತು. ಸರ್ ಮಗ ವಯಸ್ಸು ಮಗ 19 ಇಯರ್ಸ್ ಇದ್ದಾನೆ. ಇಂಜಿನಿಯರಿಂಗ್ ಮಾಡ್ತಾ ಇದ್ರಂತೆ. ಬ್ಯಾಂಗ್ಳೂರ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ರು. ಒಂದು 3 ರಿಂದ 4 ದಿನ ಆಯ್ತಂತೆ ಬಂದ್ಬಿಟ್ಟು. ಸೊ ಅವರು ಕೂಡ ಹ್ಯಾಂಗ್ ಮಾಡ್ತಾರೆ. ಸರಿ, ಈಗ ನಾಗರಾಜ್ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಸೊ ಅವರು ಕೂಡ ಲೋನ್ ಕಟ್ಟಕ್ಕೆ ಆಗದೆ ಇರೋದ್ರಿಂದ ಮಾನ್ವಿ ಬ್ಯಾಂಕ್ ಅವರು ಬಂದು ಇದು ಪ್ರಾಪರ್ಟಿ ಎಲ್ಲ ಸೀಸ್ ಮಾಡ್ತಾರೆ. 100% ಕೂಲಂಕಷವಾಗಿ ಏನಿದೆ ಅಂತ ಅವ್ರು ಏನು ಲೋನು ಎಲ್ಲಿ ಮಾಡ್ಕೊಂಡಿದ್ರು ಏನು ಅಂತೇಳಿ ಇನ್ಕ್ಲೂಡಿಂಗ್ ಅವರು ಮೊಬೈಲ್ಸ್ ನಿನ್ನೆ ಹೆಂಗ್ ಬಂದಿದ್ರು ಯಾವ ಕಡೆಯಿಂದ ಬಂದಿದ್ರು ಅದೆಲ್ಲ ನಾವು ತನಿಖೆ ಮಾಡ್ತೀವಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.